ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ತರಗತಿ ನಿಮಗೆ ಸ್ವಾಗತ. ಪ್ರತಿದಿನ ತರಗತಿಯಂತೆ VA ಪರೀಕ್ಷೆಗೆ ಇವತ್ತಿನ 16ನೇ ತರಗತಿಯನ್ನು ನಾವು ಶುರು ಮಾಡ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಇನ್ನೂ ಕೂಡ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ವಿದ್ಯಾರ್ಥಿಗಳು ಈಗಾಗಲೇ ತರಗತಿಯನ್ನು ನೋಡ್ತಾ ಇಲ್ಲ. ಅವರೆಲ್ಲರಿಗೂ ಕೂಡ ಹೇಳ್ತಾ ಇದ್ದೇನೆ, ತರಗತಿ ಇದೇ ರೀತಿ ನಿಮಗೆ ಬೇಕು ಅಂತ ಅಂದರೆ, ಮತ್ತು ಇಲ್ಲಿ ಎಕ್ಸಾಮ್ ಆಗೋ ರೀತಿಯಲ್ಲಿ ನಿಮಗೆ ತರಗತಿ ಬೇಕು ಅಂತ ಅಂದರೆ ಸಪೋರ್ಟ್ ಅಂತೂ ಮಾಡಲೇಬೇಕು. ಈ ಮಿನಿಮಮ್ ಒಂದು ತರಗತಿ ಮಾಡ್ತಿದ್ದೇನೆ ಅಂತ ಅಂದರೆ ಮಿನಿಮಮ್ 1,000 ಜನ ಅದನ್ನು ನೋಡಿರಲೇಬೇಕು. ಇದು ನಾನು ಹೇಳ್ತೇನೆ, 1,000 ಜನ ಮಿನಿಮಮ್ ನೋಡಬೇಕು. ಅದಾದ ಬಳಿಕನೇ ನೆಕ್ಸ್ಟ್ ತರಗತಿ ಅಪ್ಲೋಡ್ ಆಗುತ್ತೆ. ಕಳೆದ 2 ತರಗತಿಯಲ್ಲಿ ಇನ್ನೂ ಕೂಡ 1,000 ಜನ ನೋಡಿಲ್ಲ. ಓಕೆನಾ? ಅದನ್ನು ಮಾತ್ರ ನೀವು ಶೇರ್ ಮಾಡ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ. ಮಿನಿಮಮ್ ಅಷ್ಟು ನೋಡಿದರೆ ಮಾತ್ರ ನಮಗೂ ಕೂಡ ತರಗತಿಯನ್ನು ಶುರು ಮಾಡೋದಕ್ಕೆ ಯೂಸ್ ಆಗುತ್ತೆ. ಅದಕ್ಕಾಗಿ ನೋಡ್ಕೊಳ್ತಾ ಹೋಗಿ. ಈಗ ಡೈರೆಕ್ಟಾಗಿ ತರಗತಿಯನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ಸ್ಮಾಲ್ ಏನಪ್ಪ ಅಂತ ಅಂದರೆ, ದಿನ ಕೇಳ್ತೀರ ಈ ಒಂದು ಬ್ಯಾಚನ್ನು ಯಾವ ರೀತಿ ಪರ್ಚೇಸ್ ಮಾಡಬೇಕು, VA ಪರೀಕ್ಷೆ ಬ್ಯಾಚ್ ಅಂತ ನೋಡಿ. ಇಲ್ಲಿ ಸ್ಕ್ಯಾನರನ್ನು ಕೊಟ್ಟಿದ್ದೀನಿ. ಸ್ಕ್ಯಾನರ್ಗೆ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದನ್ನು ಇಲ್ಲ ಅಂತ ಅಂದರೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ನಾವು ಸ್ಕ್ರೀನ್ಶಾಟನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಅಲ್ಲಿ ಕೊಟ್ಟಿರತಕ್ಕಂಥ ಸ್ಕ್ಯಾನರ್ಗೆ 501 ರೂಪಾಯಿನ ನೀವೇನು ಮಾಡಬೇಕು, ಸೆಂಡ್ ಮಾಡಬೇಕು. ಸೆಂಡ್ ಮಾಡಿದ ನಂತರ ಡೈರೆಕ್ಟಾಗಿ ಅಲ್ಲೇ ಮೆಸೇಜ್ ಮಾಡೋದನ್ನು ಕೂಡ ನಾನು ಲಿಂಕಲ್ಲಿ ಹೇಳಿದ್ದೇನೆ. ಅಂದರೆ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡೋದು ಹೇಗೆ ಅಂತ. ಅದನ್ನು ಒಂದ್ಸಲಿ ಓದಿ. ಅದನ್ನೇ ಓದ್ತಿಲ್ಲ ಅಂತ ಅಂದರೆ ನೀವು ಎಕ್ಸಾಮ್ಸ್ಗೆ ಏನು PDF ತೊಗೊಂಡು ಅದನ್ನೇ ನೀವು ಓದ್ತೀರ ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಕೊಟ್ಟಿರತಕ್ಕಂಥದ್ದನ್ನು ಕರೆಕ್ಟಾಗಿ ಓದಿದರೆ ಅದರಲ್ಲಿ ಏನೇನು ಸಿಗುತ್ತೆ, ಏನು ಎಲ್ಲ ಡೌಟ್ಸ್ ಇರುತ್ತೆ, ಎಲ್ಲವೂ ಕೂಡ ಅದರಲ್ಲೇ ಕ್ಲಿಯರ್ ಆಗಿಬಿಡುತ್ತೆ. ಅದನ್ನು ಬಿಟ್ಬಿಟ್ಟು ಡೈರೆಕ್ಟಾಗಿ ನಮಗೆ ಮೆಸೇಜ್ ಮಾಡಿ ಕೇಳ್ತೀರ ಈ ಒಂದು ಬ್ಯಾಚ್ ತೊಗೊಂಡ್ರೆ ಎಲ್ಲ ಕವರ್ ಆಗುತ್ತಾ, GK ಒಂದೇ ಕವರ್ ಆಗುತ್ತಾ, ಕಮ್ಯುನಿಕೇಷನ್ ಕವರ್ ಆಗುತ್ತಾ? ನೋಡಿ ವಿದ್ಯಾರ್ಥಿಗಳಿಗೆ, GK ಕ್ಲಾಸನ್ನು ಮಾಡ್ತಿದ್ದೀನಿ ಮತ್ತು ಇಲ್ಲಿ GK ಬ್ಯಾಚನ್ನು ಮಾಡ್ತಿದ್ದೀನಿ ಅಂತ ಅಂದಾಗ ಕಮ್ಯುನಿಕೇಷನ್ ಆಬ್ವಿಯಸ್ಲಿ ಕ್ಲಿಯರ್ ಅಲ್ಲಿ ಇರೋದಿಲ್ಲ. GK ಕಂಪ್ಲೀಟಾಗಿ ಸಿಗುತ್ತೆ ನಿಮಗೆ 501 ಬ್ಯಾಚಲ್ಲಿ ವಿತ್ ಕರೆಂಟ್ ಅಫೇರ್ಸ್ ಸೇರಿದಂತೆ 6 ತಿಂಗಳ ಕರೆಂಟ್ ಅಫೇರ್ಸ್ ಸೇರಿದಂತೆ ನಾವು PDF ಕೊಡ್ತಿದ್ದೀವಿ. ಅದನ್ನು ನೀವು ಪರ್ಚೇಸ್ ಮಾಡಿಕೊಂಡು ಓದ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಕೆಲವು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು, ಸರ್ ಇನ್ನು ಹಿಸ್ಟ್ರಿ ಎಷ್ಟು ಕ್ಲಾಸ್ ಮಾಡ್ತೀರಾ, ಬರೀ ಇದೇ ಕೇಳಿ ಸಾಕಾಯಿತು, 15 ತರಗತಿ ಆದವು, ಇನ್ನೂ ಕೂಡ ನಿಮ್ಮದು ಮುಗ್ದಿಲ್ಲ ಅಂತ. ನೋಡಿ ವಿದ್ಯಾರ್ಥಿಗಳಿಗೆ, ಎಕ್ಸಾಮ್ ಇರೋದು ಅಕ್ಟೋಬರಲ್ಲಿ ನಡೀತಾ ಇರೋದು ಜುಲೈ, ಇನ್ನು ಆಗಸ್ಟ್ ಇದೆ, ಇನ್ನು ಸೆಪ್ಟೆಂಬರ್ ಇದೆ, ಇನ್ನು 2 ತಿಂಗಳು ಟೈಮ್ ಇದೆ. 2 ತಿಂಗಳಲ್ಲಿ ನೀವೇನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಬೇಗ ಮುಗಿಸ್ಕೊಂಡ್ಬಿಟ್ಟು ಸುಮ್ಮನೆ ಮಕ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀರಾ? ನೋಡಿ ವಿದ್ಯಾರ್ಥಿಗಳೇ, ನನ್ನ ಒಂದು ಪ್ರಕಾರ ಯಾವ ರೀತಿ ಓದಬೇಕು ಅಂತ ಅಂದರೆ, ಒಂದು ಪರೀಕ್ಷೆ ಅಂತ ಅಂದಾಗ ಅದರ ಒಂದು ತಲೆ ಬುಡ ಎಲ್ಲವೂ ಕೂಡ ಓದಿರಬೇಕು. ಅಂದಾಗ ಮಾತ್ರ ನಿಮಗೆ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ. ಓಕೆನಾ? ಸುಮ್ಮನೆ ಏನೋ ಸ್ವಲ್ಪ ಓದಿದ್ವಿ ಅನ್ನೋ ಥರ ಓದಿ ನೆಕ್ಸ್ಟ್ ನಾಳೆ ಬಂದು ನಮಗೆ ದುಡ್ತೀರ ನೀವು. ಓಕೆನಾ? ನೀವು ಇದನ್ನು ಹೇಳ್ಕೊಟ್ಟಿಲ್ಲ, ನೀವು ನಿಮ್ಮ ಕ್ಲಾಸಲ್ಲಿ ಇದು ಕವರ್ ಆಗಿಲ್ಲ. ಅದಕ್ಕಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಒಂದು ತರಗತಿಯನ್ನು ನೋಡ್ತಾ ಇದ್ವಿ ಅಂತ ಅಂದಾಗ ಸಂಪೂರ್ಣವಾಗಿ ನಾವು ಮಾಡ್ತೀವಿ. ಓಕೆನಾ? ಈಗ ಬಹುಮನಿ ಸುಲ್ತಾನರು ನಡೀತಾ ಇದೆ. ನಿಮಗೆ ಇನ್ನೂ ಕೂಡ ಈ ಒಂದು ಕರ್ನಾಟಕ ಇತಿಹಾಸದಲ್ಲಿ ಯಾವ ಸಬ್ಜೆಕ್ಟ್ ಬರುತ್ತೆ, ಏನೇನು ಬರುತ್ತೆ ಇನ್ನೂ ಕೂಡ ಗೊತ್ತಿಲ್ಲ ಅಂತ ಅಂದರೆ ನಾವೇನು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ನಾನು ಮೊದಲನೇದಾಗಿ ಶಾತವಾಹನರಿಂದ ತೆಗೆದುಕೊಂಡು ಬರ್ತಾ ಇದ್ದೇನೆ ತರಗತಿಯನ್ನು. ಮೊದಲ 5 ತರಗತಿಗಳು ಕಂಟಿನ್ಯೂಸ್ ಆಗಿ ನಿಮಗೆ ಬೇಸಿಕ್ ತರಗತಿಗಳು ಆಗಿದ್ವು. ಮೊದಲ 5 ತರಗತಿಗಳಲ್ಲಿ ನಿಮಗೆ ಈಸಿ ಕ್ವಶನ್ಸ್ ಎಲ್ಲ ಸಬ್ಜೆಕ್ಟ್ ಅಂದರೆ ಟಾಪ್ 10 GK ಥರ ಮಾಡಿದ್ದೆ. ಆ ಒಂದು 5 ತರಗತಿಗಳನ್ನು ಬಿಟ್ಟು ಇನ್ನೂ ಕೂಡ ಹಿಸ್ಟ್ರಿ ಮೇಲೆ 10 ತರಗತಿಗಳು ಆಗಿದ್ದಾವೆ. ಕರೆಕ್ಟಾಗಿ 10 ತರಗತಿಗಳು ಮಾತ್ರ ಆಗಿರ್ತಕ್ಕಂಥದ್ದು. 6ನೇ ತರಗತಿಯಿಂದ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಈಗ 10 ತರಗತಿಯಲ್ಲಿ ಸಂಪೂರ್ಣವಾಗಿ ನೀವು ಹಿಸ್ಟ್ರಿಯಲ್ಲಿ ಕೇಳ್ತಕ್ಕಂಥ ಒಂದು 15 ಕ್ವಶನು ಕವರ್ ಆಗಿರಬೇಕು ಅಂತ ಅಂದಾಗ ಯಾವ ರೀತಿ ಕವರ್ ಆಗುತ್ತದು? ಇನ್ನೂ ಕೂಡ ಮಿನಿಮಮ್ ಇಲ್ಲಿ ಒಂದು 10 ವೀಡಿಯೋಸ್ ಅಂತೂ ಮಾಡ್ತೀವಿ ಹಿಸ್ಟ್ರಿಯಲ್ಲಿ. ಯಾಕೆಂದರೆ ಇನ್ನೂ ಕೂಡ ನಮ್ಮ ಒಂದು ಕರ್ನಾಟಕದ ಏಕೀಕರಣ ಇದೆ, ಚಿಕ್ಕ ಸಂಸ್ಥಾನಗಳು ಬರ್ತವೆ, ಮತ್ತು ಇಲ್ಲಿ ಮೈಸೂರು ಸುಲ್ತಾನರು ಅಂತ ಬರ್ತಾರೆ, ಮತ್ತು ಇಲ್ಲಿ ಇನ್ನೊಂದು ಯಾವುದು ಟಿಪ್ಪು ಸುಲ್ತಾನು, ಹೈದರಾಲಿ ಸುಲ್ತಾನ, ಮತ್ತು ಇಲ್ಲಿ ಕರ್ನಾಟಕದ ಒಂದು ಮೈಸೂರಿನ ಒಡೆಯರು ಬರ್ತಾರೆ. ಇವೆಲ್ಲರೂ ಕೂಡ ತುಂಬ ಇಂಪಾರ್ಟೆಂಟ್ ನಮಗೆ. ಅದಕ್ಕಾಗಿ ಅಲ್ಲಿಂದ ಕ್ವಶನ್ಸ್ ಬರೋ ಕಾರಣದಿಂದಾಗಿ ನಾವೇನು ಮಾಡ್ತೀವಿ, ಸಂಪೂರ್ಣವಾಗಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈ ಒಂದು ತರಗತಿಗಳನ್ನ ನೋಡ್ಕೊಂಡ್ಬಿಟ್ಟು ತರಗತಿ ಆದಮೇಲೆ ಡೈರೆಕ್ಟಾಗಿ ನೀವೇನು ಮಾಡಿ ಅಂತ ಅಂದರೆ, ನಮ್ಮ ಒಂದು PDF ನಾನು ಬ್ಯಾಚ್ ಹೇಳಿದ್ನಲ್ವಾ, ಈ ಒಂದು ಬ್ಯಾಚ್ ಪರ್ಚೇಸ್ ಮಾಡಿಕೊಂಡು ಅಲ್ಲಿ ಕೊಟ್ಟಿರ್ತಕ್ಕಂಥ ಹಿಸ್ಟ್ರಿ ನೋಟ್ಸನ್ನು ಓದಿಬಿಟ್ರೆ ನಿಮಗೆ ಒಂದು ಕ್ವಶನ್ಸ್ ಮಿಸ್ ಆಗಲ್ಲ. ಮಿನಿಮಮ್ 15 ಕ್ವಶನ್ ಬರುತ್ತೆ ಹಿಸ್ಟ್ರಿಯಿಂದ. ಓಕೆನಾ? 15ರಿಂದ 20 ಕೂಡ ಆಗ್ಬೋದು. VA ಎಕ್ಸಾಮ್ಸ್ಗೆ 20 ಕೂಡ ಆಗ್ಬೋದು. ಅದಕ್ಕಾಗಿ ಒಂದು ಕೂಡ ಬಿಡಬೇಡಿ, ಕರೆಕ್ಟಾಗಿ ಓದ್ಕೊಳ್ಳಿ. ನಮಗೆ ಗೊತ್ತಿದೆ ಯಾವ ರೀತಿ ತರಗತಿನ ಮುಗಿಸ್ಕೊಡ್ಬೇಕು ಅಂತ. ಮಿನಿಮಮ್ ನಾನು ಪಕ್ಕಾ ಹೇಳ್ತೀನಿ, ಅಕ್ಟೋಬರ್ ಒಳಗಡೆ ನಿಮಗೆ 150 ತರಗತಿಗಳನ್ನು ಕೊಡ್ತೀನಿ ನಾನು. ಅದರೊಳಗೆ ಸಂಪೂರ್ಣವಾಗಿ ನಿಮಗೆ
ಬ್ಯಾಚಲ್ಲಿ ಇರ್ತಕ್ಕಂಥ ಎಲ್ಲ ತರಗತಿಗಳನ್ನು ನಿಮಗೆ ಕಂಪ್ಲೀಟಾಗಿ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅದಕ್ಕಾಗಿ ನಮಗೆ ಸಪೋರ್ಟ್ ಇರಲಿ. ಮತ್ತು ಇಲ್ಲಿ ವಿಡಿಯೋನ ಸಂಪೂರ್ಣವಾಗಿ ನೋಡ್ತಾ ಹೋಗಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡ್ತಾ ಹೋಗಿ. ನಾನು ಈ ರೀತಿ ಯಾವತ್ತೂ ಕೂಡ ಈ ರೀತಿಯಾಗಿ ನಾನು ಅಂದರೆ ತರಗತಿಯನ್ನು ಬಿಟ್ಟು ಏನೂ ಕೂಡ ಮಾತಾಡಿಲ್ಲ. ಬಟ್ ಇವತ್ತು ತುಂಬ ಜನ ಡೌಟ್ಸ್ ಇದನ್ನೇ ಕೇಳ್ತಾ ಇದ್ರಿ, ಅದಕ್ಕಾಗಿ ಸ್ವಲ್ಪ ಮಾತಾಡಿದ್ದೇನೆ. ಇದ್ರ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಈಗ ಯಾರ್ಯಾರು ತರಗತಿಯನ್ನು ನೋಡ್ತಿದ್ದೀರಾ ಅವರು ಕೂಡ ಕಮೆಂಟ್ ಮಾಡಿ. ನಾನೇನಾದರೂ ಇದೇ ರೀತಿ ಫಾಲೋ ಮಾಡಬೇಕಾ ಅಥವಾ ಬೇರೆ ಥರ ಫಾಲೋ ಮಾಡಬೇಕಾ, ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಓಕೆನಾ? ಯಾರ್ಯಾರು ತರಗತಿಯನ್ನು ನೋಡ್ತಿದ್ದೀರಾ ಎಲ್ಲರೂ ಕೂಡ ಫಾಲೋ ಮಾಡಿ, ನಮಗೂ ಕೂಡ ಅದು ಯೂಸ್ ಆಗುತ್ತೆ. ಓಕೆನಾ? ಎಲ್ಲ ಕಡೆ ನಾನೇ ಸರಿ ಅಂತ ನಾನು ಹೇಳೋದಿಲ್ಲ. ಕೆಲ ವಿದ್ಯಾರ್ಥಿಗಳ ಮೈಂಡ್ಸೆಟ್ಟು ಕೂಡ ಸರಿ ಇರುತ್ತೆ. ನಿಮ್ಮ ಪ್ರಕಾರ ನಾನು ಯಾವ ರೀತಿ ಪಾಠ ಮಾಡಬೇಕು, ಅಂದರೆ ಹಿಸ್ಟ್ರಿನ ಇಲ್ಲೇ ಮುಗಿಸ್ಬೇಕಾ, ಬೇರೆ ಸಬ್ಜೆಕ್ಟನ್ನು ಸ್ಟಾರ್ಟ್ ಮಾಡಬೇಕಾ, ಎಲ್ಲವೂ ಕೂಡ ನೀವು ಕಮೆಂಟ್ ಮಾಡ್ಕೊಳ್ತಾ ಹೋಗ್ಬೋದು. ಯಾವ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತೀರಾ, ಜಾಸ್ತಿ ಯಾರು ಏನು ಹೇಳ್ತೀರಾ ಅದ್ರ ಮೇಲೆ ನಾವು ಕೂಡ ನಡೀತೀವಿ ಅಂತ. ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆ ನೋಡೋಣ. ಜಾಸ್ತಿ ಆಯಿತು ಮಾತುಗಳು, ಬನ್ನಿ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಬಹುಮನಿ ಸಾಮ್ರಾಜ್ಯವನ್ನು ಕ್ರಿಸ್ತಶಕ 1347ರಲ್ಲಿ ಸ್ಥಾಪನೆಯನ್ನು ಮಾಡಲಾಯಿತು ಅಂತ ಕೇಳಿದ್ದಾರೆ. ವಿದ್ಯಾರ್ಥಿಗಳೇ, ಬಹುಮನಿ ಸಾಮ್ರಾಜ್ಯ ಅಂತ ಬಂದಾಗ ತುಂಬ ಇಂಪಾರ್ಟೆಂಟು. ಈ ಒಂದು ಕರ್ನಾಟಕ ಅಂತ ಅಂದ್ಕೊಳ್ಳಿ. ಕರ್ನಾಟಕದಲ್ಲಿ ಈ ಭಾಗದಲ್ಲಿ ಏನಪ್ಪ ಅಂತ ಅಂದರೆ ವಿಜಯನಗರ ಸಾಮ್ರಾಜ್ಯ ಇತ್ತು ಅಂತ. ಅದರ ಮೇಲ್ಭಾಗದಲ್ಲಿ ಯಾರಿದ್ರು ಅಂತಂದರೆ ಬಹುಮನಿ ಸುಲ್ತಾನರು ಇದ್ದರು. ಮೊದಲನೇದಾಗಿ ಬಹುಮನಿ ಸುಲ್ತಾನರು ಏನಪ್ಪ ಹಸನ್ ಗಂಗು ಬಹುಮನ್ ಶಾ ಅಂದರೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಅಲ್ಲಾವುದ್ದೀನ್ ಹಸನ್ ಬಹುಮನ್ ಶಾ ಹಸನ್ ಗಂಗು ಬಹುಮನ್ ಶಾ ಎಂಬತಕ್ಕಂಥವರು ಈ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡಿದರು ಅಂತ ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಕೂಡ ಸರಿ. ಓಕೆನಾ? ಬಹುಮನಿ ಸಾಮ್ರಾಜ್ಯ ಕ್ರಿಸ್ತಶಕ 1347ರಲ್ಲಿ ಸ್ಥಾಪಿಸಲಾಯಿತು, ಅದನ್ನು ಕೂಡ ಸರಿಯಾಗಿದೆ. ಇದು ಕೂಡ ಸರಿಯಾಗಿದೆ. ಇದರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೇನೆ ಈಗ. ಗುಲ್ಬರ್ಗ ಅಥವಾ ಕಲಬುರ್ಗಿ ಏನಿದೆ ಬಹುಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿಯಾಗಿತ್ತು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ ಇದೆ. ಓಕೆನಾ? ಮೊದಲ ರಾಜಧಾನಿ ಯಾವುದು ಆಗಿತ್ತು ಅಂತ ಅಂದರೆ ಗುಲ್ಬರ್ಗ ಅಥವಾ ಕಲಬುರ್ಗಿ ಪ್ರದೇಶವನ್ನು ಇವರು ರಾಜಧಾನಿ ಮಾಡಿಕೊಂಡು ಏನಪ್ಪ ಅಂತಂದರೆ ಆಳ್ವಿಕೆಯನ್ನು ಮಾಡ್ತಾರೆ. ವಿದ್ಯಾರ್ಥಿಗಳ ಬಹುಮನಿ ಸಾಮ್ರಾಜ್ಯ ಅಂತ ಬಂದಾಗ ತುಂಬ ಇಂಪಾರ್ಟೆಂಟು. 1347ರಲ್ಲಿ ಮೊಹಮ್ಮದ್ ಬಿನ್ ತುಗಲಕ್ ಏನಿದ್ದಾನೆ, ಇವನು ಉತ್ತರ ಭಾರತದಲ್ಲಿ ದೆಹಲಿ ಸುಲ್ತಾನರಲ್ಲಿ ತುಗಲಕ್ ಸಂತತಿಯನ್ನು ಆಳುತ್ತಿರುವ ಸಂದರ್ಭದಲ್ಲಿ ನಮ್ಮ ಒಂದು ದಕ್ಷಿಣ ಭಾರತದಲ್ಲಿ 2 ಮನೆತನಗಳು ಇಲ್ಲಿ ಏನಪ್ಪ ಆಗ್ತವೆ ಅಂತ ಅಂದರೆ ಹುಟ್ಟುಕೊಳ್ತವೆ. ಒಂದನೇದು ಬಹುಮನಿ ಸಾಮ್ರಾಜ್ಯ, ಇನ್ನೊಂದು ವಿಜಯನಗರ ಸಾಮ್ರಾಜ್ಯ. ಇನ್ನೊಂದು ಕೇಳ್ತಾರೆ ನಿಮಗೆ, ಈ ಒಂದು ಮೊಹಮ್ಮದ್ ಬಿನ್ ತುಗಲಕನು ಉತ್ತರ ಭಾರತವನ್ನು ಆಳ್ತಿರ್ಬೇಕಾದ್ರೆ ದಕ್ಷಿಣ ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಮನೆತನ ಯಾವುದು ಅಂತ ಕೇಳ್ತಾರೆ. ಯಾವುದು ಅಂತ ಅಂದರೆ ವಿಜಯನಗರ ಸಾಮ್ರಾಜ್ಯ 1336ರಲ್ಲಿ ಸ್ಥಾಪನೆ ಆಗುತ್ತೆ. ಅದಾದ ಬಳಿಕ 1347ರಲ್ಲಿ ಯಾವುದಪ್ಪ ಅಂತಂದರೆ ಬಹುಮನಿ ಸಾಮ್ರಾಜ್ಯ ಇಲ್ಲಿ ಸ್ಥಾಪನೆ ಆಗುತ್ತೆ. ಎರಡೂ ಕೂಡ ತುಂಬ ಇಂಪಾರ್ಟೆಂಟ್. ಓಕೆನಾ? ಎರಡೂ ಕೂಡ ತುಂಬ ಇಂಪಾರ್ಟೆಂಟು. ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿದ್ಯಾರ್ಥಿಗಳೇ, ನನಗೆ ಪರ್ಸ್ನಲಿ ಏನಪ್ಪ ಅನಿಸುತ್ತೆ ಅಂತಾರೆ, ಇದು ಯಾವುದೇ ರಿಲಿಜಿಯನ್ಗೆ ಇದಿಲ್ಲ, ಬಟ್ ಏನಪ್ಪ ಅಂತಾರೆ ಸುಲ್ತಾನರು ಅಂತ ಬಂದಾಗ ನನಗೂ ಕೂಡ ಪರ್ಸ್ನಲಿ ಅಂದರೆ ಈ ಒಂದು ರಾಜರುಗಳನ್ನು ನೆನ್ಪಿಟ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಓಕೆನಾ? ಮತ್ತು ನಾನು ಇಲ್ಲಿ ಹೇಳ್ತಕ್ಕಂಥ ಹಸನ್ ಗಂಗು ಬಹುಮನ್ ಶಾ ಆಗಿರ್ಬೋದು, ಮೊಹಮ್ಮದ್ ಗವಾನ್ ಆಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳು ಇನ್ನೂ ಕೂಡ ತುಂಬ ಇದ್ದಾರೆ. ನಾನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಷ್ಟು ಬೇಕೋ ಅಷ್ಟು ಮಾತ್ರ ತಂದಿದ್ದೇನೆ. VA ಪರೀಕ್ಷೆಗೆ ಯಾವ್ದು ಕೇಳ್ಬೋದು ಮ್ಯಾಕ್ಸಿಮಮ್ ಅದನ್ನು ಮಾತ್ರ ತಂದಿದ್ದೇನೆ. ನೀವೇನಾದರೂ ಬಹುಮನಿ ಸುಲ್ತಾನರು ನಮ್ಮ ಒಂದು ನೋಟ್ಸನ್ನು ತೆಗೆದು ನೋಡಿದರೆ ನೀವು ಇಷ್ಟು ಓದಬೇಕಂತ ಅನಿಸ್ಬಿಡುತ್ತೆ, ನಮಗೆ ಅನಿಸ್ಬಿಡುತ್ತೆ ಅದು. ಓಕೆನಾ? ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಮಾತ್ರ ನಾನು ತೆಗೆದುಕೊಂಡು ಬಂದಿದ್ದೇನೆ. ಒಂದ್ಸಲಿ ನೀವು ಆ ಒಂದು ನೋಟ್ಸನ್ನು ಓದ್ಕೊಳ್ಳೇಬೇಕು. ಇನ್ನೂ ಕೂಡ ಕವರ್ ಆಗಿಲ್ಲ ಅಥವಾ ಎಕ್ಸಾಮ್ಸಲ್ಲಿ ಬಂದಾಗ ಇದು ಕವರ್ ಮಾಡಿಲ್ಲ ಸರ್ ನೀವು ಅಂತ ನನಗೆ ಹೇಳಬಾರ್ದು. ಓಕೆನಾ? ನೋಟ್ಸ್ ನೀವು ಪರ್ಚೇಸ್ ಮಾಡಿ ಅಂತ ಹೇಳಿದ್ದೀನಿ. ಪರ್ಚೇಸ್ ಮಾಡಿಕೊಂಡು ಓದ್ಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈಗ ಡೈರೆಕ್ಟಾಗಿ ಬನ್ನಿ. ಎರಡನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಬಹುಮನಿ ಸಾಮ್ರಾಜ್ಯವು ದಕ್ಷಿಣದ ಮೊದಲ ಸ್ವತಂತ್ರ ಮುಸ್ಲಿಂ ಸಾಮ್ರಾಜ್ಯವಾಗಿತ್ತು ಅಂತ ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ ಸರಿ ಇದೆ. ಬಹುಮನಿ ಸುಲ್ತಾನರು ಅಂತ ಬಂದಾಗ ಮುಸ್ಲಿಂ ಸಾಮ್ರಾಜ್ಯ ಆಗಿತ್ತು. ಆಪ್ಷನ್ 1 ಸರಿ. ಅದೇ ಇದು ದೆಹಲಿ ಸುಲ್ತಾನರಿಂದ ಬೇರ್ಪಟ್ಟು ಉದಯಿಸಿತು ಅಂತ ಕೊಟ್ಟಿದ್ದಾರೆ. ನಾನು ಈಗಾಗಲೇ ಹೇಳಿದೆ, ದೆಹಲಿ ಸುಲ್ತಾನರಲ್ಲಿ ಮೊಹಮ್ಮದ್ ಬಿನ್ ತುಗಲಕ್ ಎಂಬತಕ್ಕಂಥ ಒಂದು ಸುಲ್ತಾನ ಆಳ್ವಿಕೆಯನ್ನು ಮಾಡಬೇಕಾದ್ರೆ ದಕ್ಷಿಣ ಭಾರತದಲ್ಲಿ ಬಹುಮನಿ ಸುಲ್ತಾನರು ಏನು ಮಾಡ್ತಾರೆ, ಬೇರ್ಪಟ್ಟು ಉದಯವನ್ನು ಪಡ್ಕೊಳ್ತಾರೆ ಅಂತ. ನೆಕ್ಸ್ಟ್ ಇದು ವಿಜಯನಗರ ಸಾಮ್ರಾಜ್ಯದ ಸಮಕಾಲೀನವಾಗಿತ್ತು ಅಂತ ಕೊಟ್ಟಿದ್ದಾರೆ. ಹೌದು ವಿದ್ಯಾರ್ಥಿಗಳು, 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ಸಂದರ್ಭದಲ್ಲಿ 1347ರಲ್ಲಿ ಬಹುಮನಿ ಸಾಮ್ರಾಜ್ಯವು ಕೂಡ ಸ್ಥಾಪನೆ ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಬನ್ನಿ ಮುಂದಿನ ಹೇಳಿಕೆ. ಮೊಹಮ್ಮದ್ ಗವಾನ್ ಏನಿದ್ದಾನೆ ಬಹುಮನಿ ಸಾಮ್ರಾಜ್ಯದ ಪ್ರಧಾನಮಂತ್ರಿಗಳಾಗಿದ್ದನು ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಮೊಹಮ್ಮದ್ ಗವಾನ್ ಎಂಬತಕ್ಕಂಥ ವ್ಯಕ್ತಿ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ. ಇವನು ರಾಜ ಅಂತ ತಿಳ್ಕೊಂಡ್ಬಿಡ್ತಾರೆ ಅಥವಾ ಸುಲ್ತಾನ್ ಅಂತ ತಿಳ್ಕೊಂಡ್ಬಿಡ್ತಾರೆ ತುಂಬ ಜನ.
ನೋಡಿ ವಿದ್ಯಾರ್ಥಿಗಳೇ, ಇವನು ಏನಪ್ಪ ಆಗಿದ್ದ ಅಂತಂದರೆ ಬಹುಮನಿ ಸುಲ್ತಾನರಲ್ಲಿ ಒಬ್ಬ ಮಂತ್ರಿ ಆಗಿದ್ದ. ಇವನು ಪ್ರಧಾನಮಂತ್ರಿ, ತುಂಬ ಇಂಪಾರ್ಟೆಂಟ್ ಪ್ರಧಾನಮಂತ್ರಿ. ಅಂದರೆ ಇವನು ಏನನ್ನು ಮಾಡಿದ್ದಾನೆ ಅಂತ ಅಂದರೆ ತುಂಬ ಏನಪ್ಪ ಅಂತಂದರೆ ಚೇಂಜಸ್ಗಳನ್ನು ತೆಗೆದುಕೊಂಡು ಬಂದಿದ್ದ. ಅಂದರೆ ಕರ್ನಾಟಕದಲ್ಲಿ ಅಥವಾ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದರಲ್ಲಿ ತುಂಬ ಚೇಂಜಸ್ಸನ್ನು ತೆಗೆದುಕೊಂಡು ಬಂದವನು ಯಾರಪ್ಪ ಅಂತಾರೆ, ಒಬ್ಬ ರಾಜನಿಗಿಂತ ಫೇಮಸ್ ಆಗಿರ್ತಕ್ಕಂಥ ವ್ಯಕ್ತಿ ಮೊಹಮ್ಮದ್ ಗವಾನ್ ಎಂಬತಕ್ಕಂಥ ವ್ಯಕ್ತಿ. ಈ ಒಂದು ಮೊಹಮ್ಮದ್ ಗವಾನ ಬಹುಮನಿ ಸಾಮ್ರಾಜ್ಯದ ಪ್ರಧಾನಮಂತ್ರಿ ಆಗಿದ್ದನು ಅಂತ ಕೊಟ್ಟಿದ್ದಾರೆ, ಸರಿ ಇದೆ. ಅದೇ ರೀತಿ ಅವನು ಪ್ರಮುಖ ಆಡಳಿತಾತ್ಮಕ ಮತ್ತು ಸೇನಾ ಸುಧಾರಣೆಗಳನ್ನು ಜಾರಿಗೆ ತಂದನು. ಏನಪ್ಪ ತೆಗೆದುಕೊಂಡು ಬಂದ ಅಂತ ನೋಡೋದಾದರೆ, ನೋಡಿ ವಿದ್ಯಾರ್ಥಿಗಳೇ, ತನ್ನ ಒಂದು ರಾಜ್ಯವನ್ನು 8 ತರಫ್ ಅಥವಾ ತರಫ್ದಾರ್ಗಳನ್ನಾಗಿ ಡಿವೈಡ್ ಮಾಡಿ, ತರಫ್ಗಳನ್ನು ಅಥವಾ ಪ್ರಾವಿನ್ಸಸ್ ಅಂತ ಕರಿತೀವಿ, ಪ್ರಾವಿನ್ಸಸ್ ಅಂತ ಕರಿತೀವಿ. ಬಟ್ ಅದನ್ನು ಕರೆಕ್ಟಾಗಿ ನೀವು ತರಫ್ ಅಂತಾನೆ ಕರಿಬೇಕು. ತರಫ್ಗಳನ್ನು ಡಿವೈಡ್ ಮಾಡ್ತಾನೆ. ಟೋಟಲ್ ಆಗಿ ಎಷ್ಟು ತರಫ್ ಇದಾವೆ? 8 ತರಫ್ಗಳನ್ನು ಇವನು ಡಿವೈಡ್ ಮಾಡ್ತಾನೆ. ಅದರ ಬಗ್ಗೆಯೂ ಕೂಡ ಕೇಳ್ತಾರೆ. ಅವನು ಬೀದರ್ನಲ್ಲಿ ಪ್ರಸಿದ್ಧ ಮೊಹಮ್ಮದ್ ಗವಾನ್ ಮದರ್ಸಾವನ್ನು ಸ್ಥಾಪನೆ ಮಾಡಿದನು. ತುಂಬ ಇಂಪಾರ್ಟೆಂಟ್, ಮೊಹಮ್ಮದ್ ಗವಾನ್ ಮದರ್ಸಾ ಎಂಬತಕ್ಕಂಥದ್ದನ್ನು ಬೀದರಲ್ಲಿ ಸ್ಥಾಪನೆ ಮಾಡ್ತಾನೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನೊಂದು ಕೇಳ್ತಾರೆ, ಈ ಒಂದು ಮೊಹಮ್ಮದ್ ಗವಾನ್ ಏನಿದ್ದಾನೆ, ಇವನನ್ನು ಒಬ್ಬ ರಾಜ ಏನಪ್ಪ ಮಾಡ್ತಾನೆ ಅಂತ ಅಂದರೆ, ಇನ್ನೊಬ್ಬ ದಂಡನಾಯಕನ ಪಿತೂರಿಯಿಂದ ಈ ಒಂದು ಮೊಹಮ್ಮದ್ ಗವಾನನ್ನು ನೇಣಿಗೆ ಹಾಕ್ತಾರೆ. ಆ ಒಂದು ನೇಣಿಗೆ ಹಾಕುವ ಸಂದರ್ಭದಲ್ಲಿ ಈ ಒಂದು ಮೊಹಮ್ಮದ್ ಗವಾನ್ ಒಂದು ಮಾತನ್ನು ಹೇಳ್ತಾನೆ, ನೀವೇನಾದರೂ ನನಗೆ ನೇಣಿಗೆ ಹಾಕಿದರೆ ನಾನು ಪಕ್ಕಾ ಹೇಳ್ತೀನಿ, ಮುಂದೆ ನಿಮ್ಮ ಒಂದು ರಾಜವಂಶ ಏನಿದೆ ಅದು ಕಿತ್ಕೊಂಡು ಹೋಗುತ್ತೆ ಅಥವಾ ಅದು ನಶಿಸಿ ಹೋಗುತ್ತೆ ಅಂತ ಹೇಳ್ತಾನೆ. ಅದೇ ರೀತಿ ನಶಿಸಿ ಹೋಗುತ್ತೆ. ಯಾಕಪ್ಪ ಅಂತಂದರೆ ಮೊಹಮ್ಮದ್ ಗವಾನ್ ಆದ ನಂತರ ಏನು ಬೇರೆ ರಾಜರುಗಳು ಬರ್ತಾರೆ, ಎಲ್ಲವೂ ಕೂಡ ದಂಗೆ ಎದ್ದು 5 ಶಾಹಿ ಮನೆತನಗಳು ಬರ್ತವೆ. 5 ಶಾಹಿ ಮನೆತನಗಳು, ಬೀದರ್ ಶಾಹಿ ಮನೆತನ, ಗೋಲ್ಕೊಂಡ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಅಹಮದ್ ನಗರ ಆಗಿರ್ಬೋದು, ಬರಾರ್ ಆಗಿರ್ಬೋದು, ಈ ರೀತಿಯಾಗಿ 5 ಶಾಹಿ ಮನೆತನಗಳು ಬರ್ತವೆ. ನೆಕ್ಸ್ಟ್ ಟಾಪಿಕ್ ಅದೇ ಬರುತ್ತೆ. ಆ ಒಂದು ಟಾಪಿಕ್ ಮೇಲೆ ಕೂಡ ಕ್ವಶನ್ಸ್ ತುಂಬ ಕೇಳ್ತಾರೆ. ಇದು ಕೂಡ ನೆನ್ಪಿಟ್ಕೋಬೇಕು. ಇವನು ಬೀದರ್ನಲ್ಲಿ ಮೊಹಮ್ಮದ್ ಗವಾನ್ ಎಂಬತಕ್ಕಂಥ ಮದರ್ಸಾವನ್ನು ಸ್ಥಾಪನೆ ಮಾಡಿದನು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಆಂತರಿಕ ಕಲಹಗಳು ಬಹುಮನಿ ಸಾಮ್ರಾಜ್ಯವನ್ನು ದುರ್ಬಲಗೊಳಿಸಿದವು ಅಂತ ಕೊಟ್ಟಿದ್ದಾರೆ. ಅಂದರೆ ಮೊಹಮ್ಮದ್ ಗವಾನನ ಒಂದು ಮರಣದ ನಂತರ ಆಂತರಿಕ ಕಲಹಗಳು ಉಂಟಾಗ್ತವೆ. ಅದಾದ ಬಳಿಕ ಈ ಒಂದು ಸಾಮ್ರಾಜ್ಯ ಏನಿದೆ ದುರ್ಬಲ ಆಗುತ್ತೆ. ಅದರ ಪತನದ ನಂತರ ಅದು 5 ದಕ್ಷಿಣ ಸುಲ್ತಾನರ ರಾಜ್ಯಗಳಾಗಿ ವಿಭಜನೆ ಆಯಿತು ಅಂತ ಕೊಟ್ಟಿದ್ದಾರೆ. ನಾನು ಈಗಾಗಲೇ ಹೇಳಿದೆ, ಬಿಜಾಪುರ ಆಗಿರ್ಬೋದು, ಗೋಲ್ಕೊಂಡ, ಅಹಮದ್ ನಗರ, ಬೀದರ್ ಮತ್ತು ಬರಾರ್ ರಾಜ್ಯಗಳು ಸೇರಿ ಬಹುಮನಿ ಸಾಮ್ರಾಜ್ಯದಿಂದ 5 ಹೊಸ ದಕ್ಷಿಣ ಸುಲ್ತಾನರ ಒಂದು ಭಾಗಗಳಾಗಿ ವಿಭಜನೆ ಆಯಿತು ಅಂತ. ಹಾಗಾಗಿ ಒಂದೇ ಹೇಳಿಕೆಯಲ್ಲಿ ಎಲ್ಲವೂ ಕೂಡ ಕೊಟ್ಬಿಟ್ಟಿದ್ದಾರೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಬನ್ನಿ, ಮೊಹಮ್ಮದ್ ಗವಾನ್ ಸಮರ್ಥ ಆಡಳಿತಕ್ಕಾಗಿ ರಾಜ್ಯವನ್ನು 8 ತರಫ್ಗಳಾಗಿ ಅಥವಾ ಪ್ರಾಂತ್ಯಗಳಾಗಿ ವಿಭಜನೆ ಮಾಡಿದ್ದನು ಅಂತ ಕೊಟ್ಟಿದ್ದಾರೆ. ಬೀದರ್ನಲ್ಲಿ ಮೊಹಮ್ಮದ್ ಗವಾನ್ ಮದರ್ಸಾವನ್ನು ಸ್ಥಾಪಿಸುವ ಮೂಲಕ ಶಿಕ್ಷಣಕ್ಕೆ ಉತ್ತೇಜನ ನೀಡಿದನು ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಾದ ಬಳಿಕ 3ನೇದಾಗಿ ಅರಮನೆಯ ಒಳಸಂಚುಗಳ ಪರಿಣಾಮವಾಗಿ ಅವನಿಗೆ ಮರಣದಂಡನೆ ವಿಧಿಸಲಾಯಿತು ಅಂತ ಕೊಟ್ಟಿದ್ದಾರೆ. ನಾನು ತರಗತಿಯನ್ನು ಮಾಡಬೇಕಾದ್ರೆ ಸ್ವಲ್ಪ 1-2 ನಿಮಿಷದಿಂದ ಸಂಪೂರ್ಣವಾಗಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟುಬಿಟ್ಟಿದ್ದೇನೆ. ಅದರ ಮೇಲೆ ಏನಾದರೂ ಕ್ವಶನ್ ಬಂತು ಅಂತ ಅಂದಾಗ ನೀವೇ ಆನ್ಸರನ್ನು ಮಾಡ್ಬೋದು. ಆಪ್ಷನ್ ಡಿ ಅಂತ. ಓಕೆನಾ? ಇವೆಲ್ಲವೂ ಕೂಡ ನೀವೇನು ಮಾಡಬೇಕು, ಸ್ವಲ್ಪ ನೋಟ್ಸ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ತುಂಬ ಯೂಸ್ ಆಗಿಬಿಡುತ್ತೆ. ಎಕ್ಸಾಮ್ಸ್ಗಿಂತ ಮುಂಚಿತವಾಗಿ ಸ್ವಲ್ಪ ನೋಡ್ಕೊಂಡು ಹೋದರೂ ಕೂಡ ನಿಮಗೆ ಇದರಿಂದ ತುಂಬ ಯೂಸ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ, ಪರ್ಷಿಯನ್ ಭಾಷೆಯು ರಾಜ ದರ್ಬಾರರ ಅಧಿಕೃತ ಭಾಷೆಯಾಗಿತ್ತು. ಅಂದರೆ ಏನು ಬಹುಮನಿ ಸುಲ್ತಾನರ ಅಧಿಕೃತ ಭಾಷೆ ಯಾವುದು ಅಂತ ಕೇಳ್ತಾರೆ. ಪರ್ಷಿಯನ್ ಭಾಷೆ ಅಧಿಕೃತ ಭಾಷೆಯಾಗಿತ್ತು. ಇರಾನ್ ಪ್ರದೇಶದಲ್ಲಿ ಈ ಒಂದು ಪರ್ಷಿಯನ್ ಭಾಷೆ ಹುಟ್ಟುಕೊಂಡಿರುತ್ತೆ, ಅದು ಕೂಡ ಗೊತ್ತಿರಬೇಕು. ನೆಕ್ಸ್ಟ್ ಇಲ್ಲಿ ಬಹುಮನಿ ಅರಸರ ಆಶ್ರಯದಲ್ಲಿ ಬಿದಿರಿ ಕಲೆ ನೋಡಿ, ಬಿದಿರಿ ವೇರ್ ಎಂಬತಕ್ಕಂಥ ಕಲೆ ಏನಿದೆ ಅದು ಬೆಳವಣಿಗೆ ಆಯಿತು ಅಂತ ಕೊಟ್ಟಿದ್ದಾರೆ. ಬಹುಮನಿ ಅರಸರು ಪರ್ಷಿಯನ್ ಸಾಹಿತ್ಯಕ್ಕೆ ಆಶ್ರಯವನ್ನು ನೀಡಿದರು ಅಂತ ಕೊಟ್ಟಿದ್ದಾರೆ. ತುಂಬ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಬಿದಿರಿ ಕಲೆ ಎಂಬತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಹೇಳಿಕೆ ಇದು. ಈ ಒಂದು ಹೇಳಿಕೆ ಬಗ್ಗೆ ಗೊತ್ತಿತ್ತು ಅಂತ ಅಂದರೆ ಡೈರೆಕ್ಟಾಗಿ ಆನ್ಸರ್ ಮಾಡಿಬಿಡ್ಬೋದು. ಆಪ್ಷನ್ ಡಿ ಅಂತ. ಬಹುಮನಿ ಅರಸರು ಪರ್ಷಿಯನ್ ಸಾಹಿತ್ಯಕ್ಕೆ ಆಶ್ರಯವನ್ನು ನೀಡ್ತಾರೆ, ಯಾಕೆಂದರೆ ಅಧಿಕೃತ ಭಾಷೆ ಪರ್ಷಿಯನ್ ಆಗಿರುತ್ತೆ. ಎರಡೂ ಕೂಡ ಸರಿಯಾಗಿರ್ತವೆ. ಬಟ್ ಎರಡನೇ ಹೇಳಿಕೆ ಏನಿದೆ ಅದು ಸರಿನಾ ತಪ್ಪ ಅಂತ ನಮಗೆ ಗೊತ್ತಿರಬೇಕು. ಬಿದಿರಿ ಕಲೆ ಏನಿದೆ ಇದರ ಒಂದು ಬಹುಮನಿ ಸುಲ್ತಾನರ ಬೆಳವಣಿಗೆ ಆಯಿತು ಅಂತ ಕೊಟ್ಟಿದ್ದಾರೆ, ಇದು ಕೂಡ ಸರಿ. ಹಾಗಾಗಿ ಆಪ್ಷನ್ ಡಿ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಬಹುಮನಿ ಸಾಮ್ರಾಜ್ಯವು 5 ದಕ್ಷಿಣ ಸುಲ್ತಾನರ ರಾಜ್ಯಗಳಾಗಿ ವಿಭಜನೆ ಆಯಿತು ಅಂತ ಕೊಟ್ಟಿದ್ದಾರೆ, ಸರಿ. ಬಿಜಾಪುರವನ್ನು ಆದಿಲ್ ಶಾಹಿಗಳು ಆಳಿದರು ಅಂತ ಕೊಟ್ಟಿದ್ದಾರೆ, ಸರಿ. ಗೋಲ್ಕೊಂಡವನ್ನು ಕುತುಬ್ ಶಾಹಿಗಳು ಆಳ್ವಿಕೆಯನ್ನು ಮಾಡಿದರು ಅಂತ ಕೊಟ್ಟಿದ್ದಾರೆ, ಇದು ಕೂಡ ಸರಿ. ಮುಂದಿನ ಒಂದು ತರಗತಿಯಲ್ಲಿ ನಿಮಗೆ 5 ಡಿವೈಡನ್ನು ಆಯಿತು. ಅಂದರೆ ಈ ಒಂದು ಬಿಜಾಪುರ, ಗೋಲ್ಕೊಂಡ ಮತ್ತು ಬರಾರ್ ಆಗಿರ್ಬೋದು, ಅಹಮದ್ ನಗರ ಮತ್ತು ಇಲ್ಲಿ ಬೀದರ್ 5 ಯಾರ್ಯಾರು ಆಳ್ವಿಕೆ ಮಾಡಿದ್ರು, ಯಾವ್ಯಾವ ರಾಜರು ಸ್ಥಾಪನೆಯನ್ನು ಮಾಡಿದ್ರು, ಎಲ್ಲರ ಬಗ್ಗೆ ಮಾಹಿತಿಗಳನ್ನು ಕೊಟ್ಕೊಳ್ತಾ ಹೋಗೋಣ.
ಅದರ ಮೇಲೆ ಪಕ್ಕಾ ಪ್ರಶ್ನೆ ಬರುತ್ತೆ. ಈಗ ಇಷ್ಟನ್ನು ನೆನ್ಪಿಟ್ಕೊಳ್ಳಿ, ಏನು ಕೊಟ್ಟಿದ್ದಾರಲ್ವ 3 ಕೂಡ ಹೇಳಿಕೆ ಸರಿಯಾಗಿದ್ದಾವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಬನ್ನಿ, ಗುಲ್ಬರ್ಗಾದಲ್ಲಿ ಜಾಮಾ ಮಸೀದಿ ಏನಿದೆ ಬಹುಮನಿ ಕಾಲಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದರಲ್ಲಿ ಪರ್ಷಿಯನ್ ವಾಸ್ತುಶಿಲ್ಪದ ಪ್ರಭಾವ ಕಂಡು ಬರುತ್ತೆ ಅಂತ ಕೊಟ್ಟಿದ್ದಾರೆ. ಇದನ್ನು ಮೊಹಮ್ಮದ್ ಶಾ, ಮೊದಲನೇ ಮೊಹಮ್ಮದ್ ಶಾ ಏನಿದ್ದಾರೆ ಅವನ ಆಳ್ವಿಕೆಯಲ್ಲಿ ನಿರ್ಮಾಣವನ್ನು ಮಾಡಲಾಯಿತು. ಜಾಮಾ ಮಸೀದಿ ಅಂತ ಬರುತ್ತೆ. ಈ ಒಂದು ಜಾಮಾ ಮಸೀದಿ ಅಂತ ಬಂದಾಗ ತುಂಬ ಇಂಪಾರ್ಟೆಂಟು, ಗುಲ್ಬರ್ಗಾದಲ್ಲಿ ಕಂಡು ಬರುತ್ತೆ. ಮೊಹಮ್ಮದ್ ಶಾ ಎಂಬತಕ್ಕಂಥ ವ್ಯಕ್ತಿ ಇದನ್ನು ಕಟ್ತಾನೆ ಈ ಒಂದು ಮಸೀದಿಯನ್ನು. ಅದಕ್ಕಾಗಿ ತುಂಬ ಇಂಪಾರ್ಟೆಂಟು ಜಾಮಾ ಮಸೀದಿ. ಇನ್ನೂ ಕೂಡ ಇವತ್ತಿನವರೆಗೂ ಕೂಡ ಈ ಒಂದು ಮಸೀದಿ ಬಗ್ಗೆ ತುಂಬ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎಲ್ಲವೂ ಕೂಡ ಸರಿ ಇದೆ. ಇಲ್ಲಿ ಪರ್ಷಿಯನ್ ವಾಸ್ತುಶಿಲ್ಪದ ಪ್ರಭಾವ ಕಂಡುಬರುತ್ತೆ. ಬಹುಮನಿ ಸುಲ್ತಾನರ ಕಾಲಕ್ಕೆ ಸೇರಿದೆ. ಮೊಹಮ್ಮದ್ ಶಾ ಇದನ್ನು ಏನಪ್ಪ ಮಾಡ್ತಾನೆ ಅಂತ ಅಂದರೆ ಕಟ್ಟಿಸ್ತಾನೆ. ಓಕೆನಾ. ಅದೇ ರೀತಿ ಬನ್ನಿ, ಬಿದಿರಿ ಕಲೆಗೆ ಕರ್ನಾಟಕದ ಬೀದರ್ ನಗರದ ಹೆಸರನ್ನು ಇಡಲಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡಿ, ಮೊದಲನೇ ಹೇಳಿಕೆ ಬಿದಿರಿ ಕಲೆಗೆ ಕರ್ನಾಟಕದ ಬೀದರ್ ನಗರದ ಹೆಸರನ್ನು ಇಡಲಾಗಿದೆ ಅಂತ. ಎರಡನೇದು, ಇದು ಬಹುಮನಿ ಅರಸರ ಆಶ್ರಯದಲ್ಲಿ ಅಭಿವೃದ್ಧಿ ಆಯಿತು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಭೌಗೋಳಿಕ ಸೂಚ್ಯಂಕ ಜಿಯೋಗ್ರಫಿಕಲ್ ಇಂಡಿಕೇಶನ್ ಏನಿದೆ ಅದರ ಮಾನ್ಯತೆ ದೊರೆತಿದೆ ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳು, ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನಮ್ಮ ಒಂದು ಕರ್ನಾಟಕದಲ್ಲಿ ಪ್ರಸ್ತುತವಾಗಿ ಎಷ್ಟು GIT ಆಗಿದ್ದಾವೆ? ಕರೆಂಟ್ ಅಫೇರ್ಸಲ್ಲಿ ಕೇಳ್ಬೋದು. ನಮ್ಮ ಒಂದು ಬಜೆಟ್ಗೆ ನೋಡೋದಾದರೆ, ಬಜೆಟಲ್ಲಿ ನೋಡೋದಾದರೆ 45 GIT ಆಗನ್ನು ಕೊಟ್ಟಿದ್ದಾರೆ ಅಂತ ಬಜೆಟ್ನ ಒಂದು ಫಸ್ಟ್ ಪೇಜಲ್ಲೇ ಇದು ಇದೆ, 45 GIT ಆಗಂತ. ಬಟ್ ಕೆಲವೊಂದು ಬುಕ್ಸ್ಗಳಲ್ಲಿ ಕರೆಂಟ್ ಅಫೇರ್ಸ್ ಇದನ್ನು ಮ್ಯಾಗ್ಝಿನ್ಸ್ಗಳಲ್ಲಿ 48 ಕೊಟ್ಟಿದ್ದಾರೆ. ಇದನ್ನು ನೀವು ನೋಡ್ಕೋಬೇಕು. ಅಂದರೆ ಬೇಸ್ಡ್ ಆನ್ ನೀವು ಏನು ಓದ್ತಾ ಇರ್ತೀರಲ್ವಾ, ಬೇಸ್ಡ್ ಆನ್ ನಿಮ್ಮ ಕ್ವಶನ್ಸ್ ಪೇಪರಲ್ಲಿ ಏನು ಬರುತ್ತೆ ಅದರ ಮೇಲೆ ಆನ್ಸರನ್ನು ಮಾಡಿ. ಬಜೆಟ್ ಮೇಲೆ 45 ಇದ್ದಾವೆ. ಓಕೆನಾ. ಬಜೆಟ್ ಅಫಿಷಿಯಲ್ ಏನು ಕರ್ನಾಟಕದ ಒಂದು ಪುಸ್ತಕ ಅಂತ ಹೇಳ್ಬೋದು. ಅದರ ಮೇಲೆ ನೀವು ಆನ್ಸರನ್ನು ಮಾಡ್ಬೋದು. ಈ ಒಂದು ಭೌಗೋಳಿಕ ಸೂಚ್ಯಂಕ ಏನಿದೆ, ಈ ಒಂದು ಬಿದಿರಿ ಕಲೆ ಏನಿದೆ, ಇದು ಭೌಗೋಳಿಕ ಸೂಚ್ಯಂಕವನ್ನು ಮಾನ್ಯತೆ ಪಡೆದಿದೆ ಅಂತ ಕೊಟ್ಟಿದ್ದಾರೆ. ಇದು ಯಾವ ವರ್ಷದಲ್ಲಿ ಪಡೆದಿದೆ ಅಂತ ಪ್ರಶ್ನೆ ಕೇಳ್ತಾರೆ. ಅದನ್ನೇ ನಾನು ನಿಮಗೆ ಕೊಡ್ತೇನೆ. ನೋಡಿ, ಇಲ್ಲೂ ಕೂಡ ಆಲ್ ಹೇಳಿಕೆ ಅಂದರೆ ಆಪ್ಷನ್ ಡಿ ಇಸ್ ದ ಸರಿಯಾದ ಉತ್ತರ ಆಗಿದೆ. ಕೊನೆಯ ಪ್ರಶ್ನೆ ಇಲ್ಲಿದೆ ನೋಡಿ, ಇದಕ್ಕೂ ಕೂಡ ಆನ್ಸರ್ ಕೊಟ್ಬಿಡ್ತೇನೆ. ಬಟ್ ಇನ್ನೊಂದು ಬೇರೆ ಕ್ವಶನ್ಸ್ನ ನಿಮಗೆ ಕೊಡ್ತೇನೆ. ಓಕೆನಾ. ಬಂದೇ ನವಾಜ್ ದರ್ಗಾ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪವನ್ನು ಪ್ರತಿಬಿಂಬ ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ. ಬಂದೇ ನವಾಜ್ ದರ್ಗಾ ಎಲ್ಲಿದೆ? ಬಂದೇ ನವಾಜ್ ದರ್ಗಾ ಏನಿದೆ ಅದು ಕರ್ನಾಟಕದ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಓಕೆನಾ. ಕರ್ನಾಟಕದ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಈ ಒಂದು ಬಂದೇ ನವಾಜ್ ದರ್ಗಾ ಕಂಡುಬರುತ್ತೆ. ಮತ್ತು ಇಲ್ಲಿ ಇದು ಬಹುಮನಿ ಸಾಮ್ರಾಜ್ಯದೊಂದಿಗೆ ಸಂಬಂಧ ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ. ಇಲ್ಲಿ ಬಂದೇ ನವಾಜ್ ದರ್ಗಾ ಏನಿದೆ ಇದು ಇಂಡೋ ಇಸ್ಲಾಮಿಕ್ ಅಂತ ಅಂದರೆ ಏನು? ಭಾರತ ಮತ್ತು ಇಸ್ಲಾಮಿಕ್ ಶೈಲಿ ಎರಡನ್ನೂ ಕೂಡ ಒಳಗೊಂಡಿರತಕ್ಕಂಥ ಒಂದು ವಾಸ್ತುಶಿಲ್ಪವನ್ನು ಹೊಂದಿದೆ ಅಂತ. ಹಾಗಾಗಿ 3 ಹೇಳಿಕೆಗಳು ಇಲ್ಲಿ ಸರಿ ಇದ್ದಾವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಕೊನೆಯದಾಗಿ ಬಿದಿರಿ ಕಲೆ ಏನಿದೆ ಇದು ಯಾವ ವರ್ಷದಲ್ಲಿ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನು ಪಡೆಯಿತು? ಆಪ್ಷನ್ಸನ್ನು ಕೊಟ್ಬಿಡ್ತೀನಿ ನೋಡಿ. ಬಿದಿರಿ ಕಲೆ ಯಾವ ವರ್ಷದಲ್ಲಿ GI ಟ್ಯಾಗ್ ಪಡೆದುಕೊಂಡಿತ್ತು? 2005. ಓಕೆನಾ. 2006, 2000, 2002. 4ರಲ್ಲಿ ಒಂದು ಆಪ್ಷನ್ ಇರುತ್ತೆ. ಯಾವ ಆಪ್ಷನ್ ಸರಿ ಅಂತ ಹೇಳಿ. ಇಲ್ಲಿ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಓಕೆನಾ. ಬಿದಿರಿ ಕಲೆ ಯಾವ ವರ್ಷದಲ್ಲಿ GI ಟ್ಯಾಗನ್ನು ಪಡೆದುಕೊಂಡಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡಿ. ಈಗ ಡೈರೆಕ್ಟಾಗಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತ ಅಂದರೆ, ಪ್ರತಿದಿನ ನಾನು ಇದನ್ನು ತೆಗೆದುಕೊಂಡು ಬರ್ತೀನಿ. ಇದನ್ನು ಕನ್ನಡದಲ್ಲಿ ಕೊಡೋದಕ್ಕೆ ಆಗೋದಿಲ್ಲ. ಬಟ್ ಏನಪ್ಪ ಅಂತ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಮಾತ್ರ ತೆಗೆದುಕೊಂಡು ಬರ್ತೀನಿ. ಇದನ್ನು ಸ್ವಲ್ಪ ನೀವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ನೋಡಿ, ಬಹುಮನಿ ಸುಲ್ತಾನರಿಗೆ ಸಂಬಂಧಪಟ್ಟಂತೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಏನಿರ್ತಾನೆ 1347ರಲ್ಲಿ ಸ್ಥಾಪನೆಯನ್ನು ಮಾಡ್ತಾನೆ. ಮೊಹಮ್ಮದ್ ಶಾ 1 ಏನಿದ್ದಾನೆ ಅವನು ಜಾಮಿ ಮಸ್ಜಿದ್ ಕಲಬುರ್ಗಿಯಲ್ಲಿ ಸ್ಥಾಪನೆಯನ್ನು ಮಾಡ್ತಾನೆ 1367ರಲ್ಲಿ. ನೆಕ್ಸ್ಟ್ ಮೊಹಮ್ಮದ್ ಶಾ 2 ಬರ್ತಾನೆ. ತಾಜುದ್ದೀನ್ ಫಿರೋಜ್ ಶಾ ಎಂಬತಕ್ಕಂಥ ವ್ಯಕ್ತಿ, ಇವನು ಫೇಮಸ್ ಕಿಂಗ್ ಆಗಿರ್ತಾನೆ, ಫೇಮಸ್ ರಾಜ ಅಥವಾ ಏನು ಅತ್ಯಂತ ಸ್ಟ್ರಾಂಗ್ ರಾಜ ಆಗಿರ್ತಾನೆ, ಸುಲ್ತಾನ್ ಆಗಿರ್ತಾನೆ. ಭೀಮಾ ಎಂಬತಕ್ಕಂಥ ನದಿಯ ಮೇಲೆ ಫಿರೋಜಾಬಾದ್ ಎಂಬತಕ್ಕಂಥದನ್ನ ಇದನ್ನು ಸ್ಥಾಪನೆಯನ್ನು ಮಾಡ್ತಾನೆ. ಯಾರಪ್ಪ ಅಂತ ಅಂದರೆ ತಾಜುದ್ದೀನ್ ಫಿರೋಜ್ ಶಾ ಎಂಬತಕ್ಕಂಥವನು. ನೆಕ್ಸ್ಟ್ ಇಲ್ಲಿ ಶಾಹಿಬುದ್ದೀನ್ ಅಹಮದ್ ಶಾ 1 ಎಂಬತಕ್ಕಂಥವನು ಬಹಮನ್ ನಾಮ ಎಂಬತಕ್ಕಂಥದ್ದನ್ನು ಬರೀತಾನೆ. ಅಂದರೆ ಇವನ ಆಸ್ಥಾನದಲ್ಲಿ ಇರತಕ್ಕಂಥ ಅಜರಿ ಎಂಬತಕ್ಕಂಥ ಕವಿ ಬಹಮನ್ ನಾಮ ಎಂಬತಕ್ಕಂಥದ್ದನ್ನು ಬರೀತಾನೆ. ನೆಕ್ಸ್ಟು ಅಲ್ಲಾವುದ್ದೀನ್ ಹುಮಾಯೂನ್ ಎಂಬತಕ್ಕಂಥದ್ದನ್ನು ಜಲೀಮಿ ಅಂತಾನೆ ಕರಿತಾ ಇದ್ರು. ಇವನು ಒಬ್ಬ ಕ್ರೂರ ರಾಜನಾಗಿರ್ತಾನೆ ಬಹುಮನಿ ಸುಲ್ತಾನರಲ್ಲಿ. ಮೊಹಮ್ಮದ್ ಗವಾನ್ ಎಂಬತಕ್ಕಂಥವನು ಪ್ರೈಮ್ ಮಿನಿಸ್ಟರ್ ಆಗಿರ್ತಾನೆ. ಇವನು ರಾಜ ಅಲ್ಲ, ಗೊತ್ತಿರಲಿ. 8 ತರಫ್ಗಳನ್ನು ಇವನು ಡಿವೈಡ್ ಮಾಡ್ತಾನೆ. ಅಂದರೆ ತರಫ್ಗಳಾಗಿ ಇಲ್ಲಿ ರಾಜ್ಯವನ್ನು ಸಾಮ್ರಾಜ್ಯವನ್ನು ಡಿವೈಡ್ ಮಾಡ್ತಾನೆ.
ಮತ್ತು ಇಲ್ಲಿ ಮದರ್ಸಾ ಇನ್ ಬೀದರ್ ಅಂದರೆ ಬೀದರಲ್ಲಿ ಮೊಹಮ್ಮದ್ ಗವಾನ್ ಮದರ್ಸಾವನ್ನು ಸ್ಥಾಪನೆಯನ್ನು ಮಾಡ್ತಾನೆ. ನಿಕೇಟಿನ್ ಏನಿದ್ದಾರೆ, ರಷ್ಯಾದ ನಿಕೇಟಿನ್ ಎಂಬತಕ್ಕಂಥ ಒಂದು ವ್ಯಕ್ತಿ ಇವನ ಆಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾನೆ. ಅಂದರೆ ಮೊಹಮ್ಮದ್ ಗವಾನ್ ಏನು ಪ್ರೈಮ್ ಮಿನಿಸ್ಟರ್ ಆಗಿರ್ತಾನೆ, ಅವನ ಒಂದು ಕೋರ್ಟಲ್ಲಿ ಇವನು ಭೇಟಿಯನ್ನು ನೀಡ್ತಾನೆ. ಪ್ರಶ್ನೆ ಕೇಳಬಹುದು ನಿಕೇಟಿನ್ ಬಗ್ಗೆ. ನೆಕ್ಸ್ಟ್ ಲಿಟರೇಚರ್ ಅಂದರೆ ಸಾಹಿತ್ಯಕ್ಕೆ ಬರೋದಾದರೆ ಇಬ್ರಾಹಿಂ ನಾಮ ಅಬ್ದುಲ್ಲಾ ಎಂಬತಕ್ಕಂಥ ವ್ಯಕ್ತಿ ಬರೀತಾನೆ. ಅಲಿ ನಾಮವನ್ನು ಇಲ್ಲಿ ಮುಲ್ಲಾ ಮುಸರತ್ತಿಯ ಎಂಬತಕ್ಕಂಥವನು ಬರೀತಾನೆ. ಜಾಮಿಯಾ ಮಸೀದಿಯನ್ನು ಮೊಹಮ್ಮದ್ ಶಾ 1ನೇ ಮೊಹಮ್ಮದ್ ಶಾ 1367ರಲ್ಲಿ ಸ್ಥಾಪನೆಯನ್ನು ಮಾಡ್ತಾನೆ. ಬಂದೇ ನವಾಜ್ ದರ್ಗಾ ಅಂತ ಕರೀತಾರೆ. 1422ರಲ್ಲಿ ಗುಲ್ಬರ್ಗಾದಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಮತ್ತು ಸೋಲಾಕಂಬ ಮಸೀದಿ ಅಂದರೆ 16 ಕಂಬಗಳುಳ್ಳ ಮಸೀದಿ ಆಗಿರ್ತಕ್ಕಂಥ ಸೋಲಾಕಂಬ ಮಸೀದಿ, ಇದನ್ನು 1427ರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ನೆಕ್ಸ್ಟ್ ಕೊನೆಯದಾಗಿ ಬಿದರಿ ಕಲೆ, ಇದೊಂದು ಪರ್ಷಿಯನ್ ಕಲೆ ಆಗಿರ್ತಕ್ಕಂಥದ್ದು. GI ಟ್ಯಾಗ್ 2006ರಲ್ಲಿ ಪಡ್ಕೊಂಡಿದೆ. ಯಾರ್ಯಾರು ಇದುವರೆಗೂ ಕ್ಲಾಸನ್ನು ನೋಡಿದ್ದೀರಾ ಅವರಿಗೆ ಆನ್ಸರ್ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬಿದಿರಿ ಕಲೆ ಯಾವ ವರ್ಷದಲ್ಲಿ GI ಟ್ಯಾಗ್ ಪಡೆದುಕೊಂಡಿದೆ ಅಂತ ಇದ್ರ ಮೇಲೆ ಪ್ರಶ್ನೆ ಬರ್ಬೋದು, ನೆನಪಿಟ್ಕೋಬೇಕು. ಓಕೆನಾ? ಇದು ಇವತ್ತಿನ ಒಂದು ತರಗತಿ. ನಿಮಗೆ ಏನಾದರೂ ಯೂಸ್ಫುಲ್ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ತರಗತಿಯನ್ನು ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.